ಪ್ರಜಾವಾಣಿ ಪ್ರಾಪರ್ಟಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಬೆಂಗಳೂರು ನಗರದಲ್ಲಿ ಲಕ್ಷಾಂತರ ಜನರಿಗೆ ಕೆಲ ವರ್ಷಗಳಿಂದ ಒಂದು ದೊಡ್ಡ ಸಮಸ್ಯೆ ಇತ್ತು. ನನ್ನ ಆಸ್ತಿ ಬಿ ಖಾತಾದಲ್ಲಿದೆ, ನಾನು ಎ ಖಾತಾಗೆ ಬದಲಾವಣೆ ಮಾಡಿಸಿಕೊಳ್ಳಬಹುದಾ, ಇದಕ್ಕೆ ಎಲ್ಲಿಗೆ ಹೋಗಬೇಕು, ಯಾವ ದಾಖಲೆ ಬೇಕು, ಬ್ರೋಕರ್ಗೆ ಹಣ ಕೊಡಬೇಕಾ ಎಂಬ ಸಾಕಷ್ಟು ಗೊಂದಲಗಳು ಜನರಲ್ಲಿದ್ವು. ಆದರೆ ಈಗ ಬಿಬಿಎಂಪಿ ಮತ್ತು ಜಿಬಿಎ ಜನರಿಗೆ ಒಂದು ದೊಡ್ಡ ಅವಕಾಶವನ್ನ ಮಾಡಿಕೊಟ್ಟಿದೆ. ಬಿ ಖಾತಾದಿಂದ ಎ ಖಾತಾಗೆ ಬದಲಾವಣೆ ಮಾಡಿಕೊಳ್ಳಲು ವಿಶೇಷ ವ್ಯವಸ್ಥೆಯನ್ನ ಮಾಡಿದೆ. ಅಷ್ಟೇ ಅಲ್ಲ, ನಗರದ ವಿವಿಧ ಭಾಗಗಳಲ್ಲಿ ವಿಶೇಷ ಸಹಾಯ ಕೇಂದ್ರಗಳು, ಕ್ಯಾಂಪ್ಗಳು ಹಾಗೂ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಇದರಿಂದ ಜನರು ನೇರವಾಗಿ ಸರ್ಕಾರದ ನೆರವಿನೊಂದಿಗೆ ತಮ್ಮ ಖಾತಾ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ಹಾಗಾದ್ರೆ ಈ ಅವಕಾಶವೇನು, ಯಾರಿಗೆ ಸಿಗ್ತದೆ, ಏನು ದಾಖಲೆ ಬೇಕು, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಎ ಖಾತಾ ಮತ್ತು ಬಿ ಖಾತಾ ಅಂದ್ರೇನು ತಿಳಿಯೋಣ ಬನ್ನಿ. ಬಹಳ ಜನರಿಗೆ ಇನ್ನು ಎ ಖಾತಾ ಮತ್ತು ಬಿ ಖಾತಾ ನಡುವೆ ಸರಿಯಾದ ವ್ಯತ್ಯಾಸ ಗೊತ್ತಿಲ್ಲ. ಎ ಖಾತಾ ಅಂದ್ರೆ ಬಿಬಿಎಂಪಿ ಅಧಿಕೃತವಾಗಿ ಮಾನ್ಯತೆ ನೀಡಿರುವ ಆಸ್ತಿ ಪತ್ರ ಆಗಿರುತ್ತೆ. ಸಾಮಾನ್ಯವಾಗಿ ಅನುಮೋದಿತ ಲೇಔಟ್, ನಿಯಮಬದ್ಧ ಕಟ್ಟಡ, ತೆರಿಗೆ ಪಾವತಿಸಿರುವ ಆಸ್ತಿ ಇತ್ಯಾದಿಗಳಿಗೆ ಎ ಖಾತಾ ಸಿಗ್ತದೆ. ಬಿ ಖಾತಾ ಅಂದ್ರೆ ಆಸ್ತಿ ತೆರಿಗೆ ಸಂಗ್ರಹಿಸಲು ಮಾಡಲಾಗಿದ್ದ ಪ್ರತ್ಯೇಕ ದಾಖಲಾತಿ. ಇದು ಪೂರ್ಣ ಮಾಲೀಕತ್ವದ ದಾಖಲೆ ಆಗಿರುವುದಿಲ್ಲ. ಉದಾಹರಣೆಗೆ, ಒಂದು ವಿದ್ಯಾರ್ಥಿ ಕಾಲೇಜಿನಲ್ಲಿ ರೆಗ್ಯುಲರ್ ಅಡ್ಮಿಷನ್ ಪಡೆದು ಓದುವುದು ಎ ಖಾತಾ ತರ. ಮ್ಯಾನೇಜ್ಮೆಂಟ್ ಕೋಟಾ ಅಥವಾ ತಾತ್ಕಾಲಿಕ ಪ್ರವೇಶದಲ್ಲಿ ಓದುವುದು ಬಿ ಖಾತಾ ತರ. ಇಲ್ಲಿ ದಾಖಲೆಗಳ ಪೂರ್ಣತೆಯಲ್ಲಿ ವ್ಯತ್ಯಾಸ ಇರುತ್ತೆ. ಈಗ ಬಿ ಖಾತಾ ಹೊಂದಿರುವವರಿಗೆ ಎದುರಾಗುವ ಸಮಸ್ಯೆಗಳೇನು ತಿಳಿಯೋಣ ಬನ್ನಿ. ಬಿ ಖಾತಾ ಇದ್ರೆ ಅನೇಕ ಸಮಸ್ಯೆಗಳು ಎದುರಾಗ್ತದೆ. ಹಲವು ಬ್ಯಾಂಕ್ಗಳು ಎ ಖಾತಾ ಆಸ್ತಿಗೆ ಆದ್ಯತೆಯನ್ನು ಕೊಡ್ತದೆ. ಬಿ ಖಾತಾ ಇದ್ದಲ್ಲಿ ಲೋನ್ ಕಷ್ಟ. ಮರು ಮಾರಾಟದ ವೇಳೆ ಖರೀದಿದಾರರು ಎ ಖಾತಾ ಕೇಳ್ತಾರೆ. ಆಸ್ತಿ ಮೌಲ್ಯದಲ್ಲೂ ವ್ಯತ್ಯಾಸ. ಎ ಖಾತಾ ಆಸ್ತಿ ಮತ್ತು ಬಿ ಖಾತಾ ಆಸ್ತಿ ನಡುವೆ ಮೌಲ್ಯದ ವ್ಯತ್ಯಾಸ ಭಾರಿ ಉಂಟಾಗಬಹುದು. ಉದಾಹರಣೆಗೆ, ಒಂದು ಏರಿಯಾದಲ್ಲಿ 2 ಸೈಟ್ಗಳಿದೆ ಅಂದ್ಕೊಳ್ಳೋಣ. 2 30x40 ಗಾತ್ರದ್ದು, 2 ಒಂದೇ ರಸ್ತೆಯಲ್ಲಿದೆ. ಆದರೆ ಒಂದಕ್ಕೆ ಎ ಖಾತಾ ಇದೆ, ಇನ್ನೊಂದಕ್ಕೆ ಬಿ ಖಾತಾ ಇದೆ. ಆಗ ಖರೀದಿದಾರ ಮೊದಲು ಯಾವುದನ್ನು ಆಯ್ಕೆ ಮಾಡ್ತಾರೆ? ಸಾಮಾನ್ಯವಾಗಿ ಎ ಖಾತಾ ಇರುವ ಆಸ್ತಿಯತ್ತ ಹೋಗ್ತಾರೆ. ಹೀಗಾಗಿ ಎ ಖಾತಾ ಮಾಡಿಸಿಕೊಳ್ಳುವುದು ಬಹಳ ಮುಖ್ಯ. ಈಗ ಸರ್ಕಾರ ಏನ್ ಮಾಡಿದೆ ಅಂತ ತಿಳಿದುಕೊಳ್ಳೋದಾದ್ರೆ, ಇದೀಗ ಮುಖ್ಯ ವಿಷಯಕ್ಕೆ ಬರೋಣ. ಬಿಬಿಎಂಪಿ ಹಾಗೂ ಜಿಬಿಎ ಜನರಿಗೆ ಸಹಾಯ ಮಾಡಲು ವಿಶೇಷ ಕ್ರಮವನ್ನು ಕೈಗೊಂಡಿದೆ. ನಗರದ ವಿವಿಧ ವಲಯಗಳಲ್ಲಿ ವಿಶೇಷ ಸಹಾಯ ಕೇಂದ್ರಗಳು, ವಿಶೇಷ ಕ್ಯಾಂಪ್ಗಳು, ಹೆಲ್ಪ್ ಡೆಸ್ಕ್ಗಳು ಹಾಗೂ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಇದರ ಉದ್ದೇಶ ಏನಂದ್ರೆ, ಜನರು ಏಜೆಂಟ್ಗಳ ಬಳಿ ಅಲೆದಾಡಬಾರದು, ತಪ್ಪು ಮಾಹಿತಿಯನ್ನ ಪಡೆಯಬಾರದು, ನೇರವಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯಬೇಕು. ಇಲ್ಲಿ ಗಮನಿಸಬೇಕಾದ ವಿಷಯ, ಈ ಕ್ಯಾಂಪ್ಗಳ ಉದ್ದೇಶ ಎಲ್ರಿಗೂ ಎ ಖಾತಾ ಕೊಡುವುದಲ್ಲ. ಯಾರು ಅರ್ಹರಾಗಿದ್ದಾರೆ ಎಂಬುದನ್ನು ಪರಿಶೀಲಿಸಿ ಪ್ರಕ್ರಿಯೆಯನ್ನ ಸುಗಮಗೊಳಿಸೋದು. ಇನ್ನು ಯಾರು ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ಇದು ಅತ್ಯಂತ ಮುಖ್ಯ ಭಾಗ. ಎಲ್ಲಾ ಬಿ ಖಾತಾ ಆಸ್ತಿಗಳು ಸ್ವಯಂಚಾಲಿತ ಎ ಖಾತಾ ಆಗೋದಿಲ್ಲ. ಸಾಮಾನ್ಯವಾಗಿ ಪರಿಶೀಲಿಸುವ ಅಂಶಗಳು ಏನಂದ್ರೆ, ಆಸ್ತಿ ಮಾಲೀಕತ್ವದ ದಾಖಲೆ, ತೆರಿಗೆ ಪಾವತಿಯ ಸ್ಥಿತಿ, ಅನುಮೋದನೆಗಳ ಸ್ಥಿತಿ, ನಿಯಮ ಉಲ್ಲಂಘನೆಗಳಿವೆಯೇ, ಸರ್ಕಾರದ ನಿಯಮಗಳಿಗೆ ಅನುಗುಣವಾಗಿದೆಯೇ ಅನ್ನೋದು. ಉದಾಹರಣೆಗೆ, ಒಂದು ಸೈಟ್ಗೆ ಸೇಲ್ ಡೀಡ್ ಇದೆ, ತೆರಿಗೆ ಪಾವತಿ ದಾಖಲೆ ಇದೆ, ಬಿ ಖಾತಾ ಇದೆ. ಆದರೆ ಲೇಔಟ್ ಸಂಪೂರ್ಣ ಅನಧಿಕೃತವಾಗಿದ್ರೆ ಅಲ್ಲಿ ಪ್ರಕ್ರಿಯೆ ವಿಭಿನ್ನವಾಗಬಹುದು. ಇನ್ನು ಏನೆಲ್ಲ ದಾಖಲೆಗಳು ಬೇಕು ಅಂತೀರಾ? ಸಾಮಾನ್ಯವಾಗಿ ಈ ದಾಖಲೆಗಳು ಬೇಕಾಗಬಹುದು. ಸೇಲ್ ಡೀಡ್, ಹಿಂದಿನ ಖಾತಾ ಟ್ಯಾಕ್ಸ್ ಪಾವತಿಯ ರಸೀತಿ, ಎನ್ಕ್ರಂಬನ್ಸ್ ಸರ್ಟಿಫಿಕೇಟ್, ಮಾಲೀಕರ ಐಡಿ ಪ್ರೂಫ್, ಅಡ್ರೆಸ್ ಪ್ರೂಫ್ ಇವೆಲ್ಲ ಬೇಕಾಗುತ್ತೆ. ಮುಖ್ಯವಾದ ಸೂಚನೆ ಏನಪ್ಪಾ ಅಂದ್ರೆ, ನಿಮ್ಮ ಏರಿಯಾದ ಅಧಿಕಾರಿಗಳಿಂದ ದಾಖಲೆ ಪಟ್ಟಿಯನ್ನ ದೃಢಪಡಿಸಿಕೊಳ್ಳಿ. ಯಾಕೆಂದ್ರೆ ಪ್ರಕರಣದಿಂದ ಪ್ರಕರಣಕ್ಕೆ ಇದರಲ್ಲಿ ವ್ಯತ್ಯಾಸ ಇರಬಹುದು. ಹೀಗಾಗಿ ದೃಢೀಕರಣ ಮುಖ್ಯ. ಇನ್ನು ಬಿಬಿಎಂಪಿ ವಿಶೇಷ ಕ್ಯಾಂಪ್ಗೆ ಹೋದಾಗ ಏನ್ ಮಾಡಬೇಕು? ಬಹಳ ಜನರಿಗೆ ಇದು ಗೊತ್ತೇ ಇಲ್ಲ. ಸ್ಟೆಪ್ 1, ಎಲ್ಲಾ ದಾಖಲೆಗಳನ್ನ ಫೈಲ್ನಲ್ಲಿ ಜೋಡಿಸಿಟ್ಟುಕೊಳ್ಳಿ. ಸ್ಟೆಪ್ 2, ನಿಮ್ಮ ವಾರ್ಡ್ ಅಥವಾ ವಲಯದ ಕ್ಯಾಂಪ್ಗೆ ಭೇಟಿ ನೀಡಿ. ಸ್ಟೆಪ್ 3, ಅಧಿಕಾರಿಗಳಿಂದ ನಿಮ್ಮ ಪ್ರಕರಣದ ಸ್ಥಿತಿಯನ್ನು ತಿಳಿದುಕೊಳ್ಳಿ. ಸ್ಟೆಪ್ 4, ಯಾವ ದಾಖಲೆ ಕೊರತೆ ಇದ್ರೂ ಮೊದಲು ಪೂರೈಸಿ. ಸ್ಟೆಪ್ 5, ಅಧಿಕೃತವಾಗಿ ಅರ್ಜಿಯನ್ನು ಸಲ್ಲಿಸಿ. ಅಂದಹಾಗೆ ಬ್ರೋಕರ್ಗಳಿಂದ ಎಚ್ಚರವಾಗಿರಿ. ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಏನಪ್ಪಾ ಅಂದ್ರೆ, ಕ್ಯಾಂಪ್ ಆರಂಭವಾದ ತಕ್ಷಣ ಕೆಲವರು ಹೇಳಬಹುದು, ನಿಮಗೆ ಖಂಡಿತ ಎ ಖಾತಾ ಮಾಡಿಸ್ತೇವೆ, 50,000 ಕೊಡಿ, 1 ಲಕ್ಷ ಕೊಡಿ ಅಂತ ನಿಮ್ಮ ಹಿಂದೆ ಬೀಳಬಹುದು. ಒಂದು ತಿಳ್ಕೊಳ್ಳಿ, ಯಾವುದೇ ವ್ಯಕ್ತಿ ಎ ಖಾತಾ ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ. ಅಂತಿಮ ನಿರ್ಧಾರ ಅಧಿಕಾರಿಗಳ ಪರಿಶೀಲನೆ ಮೇಲೆ ಅವಲಂಬಿತವಾಗಿರುತ್ತೆ. ಉದಾಹರಣೆಗೆ, ಡ್ರೈವಿಂಗ್ ಲೈಸೆನ್ಸ್ ಪಡೆಯುವಾಗ ಬ್ರೋಕರ್ ಪಾಸ್ ಮಾಡಿಸೋದಿಲ್ಲ. ನೀವು ನಿಯಮವನ್ನು ಪೂರೈಸಬೇಕು. ಇಲ್ಲಿಯೂ ಕೂಡ ಅದೇ. ಇನ್ನು ಎ ಖಾತಾ ಆದ ಬಳಿಕ ಸಿಗುವ ಪ್ರಯೋಜನಗಳು ಏನಪ್ಪಾ ಅಂದ್ರೆ, ಎ ಖಾತಾ ಆದ ನಂತರ ಅನೇಕ ಅನುಕೂಲಗಳು ಸಿಗಬಹುದು. ಬ್ಯಾಂಕ್ ಸಾಲ ಸುಲಭ, ಮರು ಮಾರಾಟಕ್ಕೆ ಖರೀದಿದಾರರಲ್ಲಿ ವಿಶ್ವಾಸ ಹೆಚ್ಚುತ್ತೆ, ಕಾನೂನು ಸ್ಪಷ್ಟತೆ ಇರುತ್ತೆ, ದಾಖಲೆ ವ್ಯವಸ್ಥೆ ಹೆಚ್ಚು ಸುಸಂಗತವಾಗಬಹುದು, ಪ್ರಾಪರ್ಟಿ ಮಾರ್ಕೆಟ್ನಲ್ಲಿ ಉತ್ತಮ ಪ್ರಕ್ರಿಯೆ ಸಿಗಬಹುದು. ಇನ್ನು ಜನರು ಈ ಕೂಡಲೇ ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ, ಈ ವಿಡಿಯೋದ ಪ್ರಮುಖ ಸಂದೇಶ, ಕಾಯ್ಬೇಡಿ. ಮೊದಲು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ. ಸೇಲ್ ಡೀಡ್ ಇದೆಯಾ, ತೆರಿಗೆ ಪಾವತಿಯ ರಸೀತಿ ಇದೆಯಾ, ಖಾತಾ ಕಾಪಿ ಇದೆಯಾ, ಇಸಿ ತೆಗೆದುಕೊಂಡಿದ್ದೀರಾ, ದಾಖಲೆಗಳಲ್ಲಿ ಹೆಸರು ಒಂದೇ ಇದೆಯಾ, ಇವುಗಳನ್ನು ಈಗಲೇ ಸಿದ್ಧಪಡಿಸಿಕೊಳ್ಳಿ.
ಬಿಬಿಎಂಪಿ ಮತ್ತು ಜಿಬಿಎ ಈಗ ಆರಂಭಿಸಿರುವ ಈ ವಿಶೇಷ ವ್ಯವಸ್ಥೆ ಬಿ ಖಾತಾ ಹೊಂದಿರುವವರು ಸಾವಿರಾರು ಆಸ್ತಿ ಮಾಲೀಕರಿಗೆ ಒಳ್ಳೆಯ ಅವಕಾಶವಾಗಿದೆ. ಆದರೆ ಒಂದು ವಿಷಯ ನೆನಪಲ್ಲಿಡಿ, ಇದು ಆಟೋಮ್ಯಾಟಿಕ್ ಎ ಖಾತೆ ಸ್ಕೀಮ್ ಖಂಡಿತ ಅಲ್ಲ. ಇದು ಸಹಾಯ ಮತ್ತು ಮಾರ್ಗದರ್ಶನ ವ್ಯವಸ್ಥೆ ಆಗಿದೆ. ಹೀಗಾಗಿ ಅಧಿಕೃತ ಮಾಹಿತಿಯನ್ನೇ ನಂಬಿ, ದಾಖಲೆಗಳನ್ನು ಸಿದ್ಧಪಡಿಸಿ, ನಿಮ್ಮ ವಾರ್ಡ್ನ ವಿಶೇಷ ಕ್ಯಾಂಪ್ಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಸೂಕ್ತ ಮಾಹಿತಿಯನ್ನು ಪಡೆದುಕೊಳ್ಳಿ. ಅನಗತ್ಯವಾಗಿ ಮಧ್ಯವರ್ತಿಗಳಿಗೆ ಹಣ ಕೊಡುವುದನ್ನು ತಪ್ಪಿಸಿ. ನಿಮ್ಮ ಆಸ್ತಿ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಲು ಇದು ಒಳ್ಳೆಯ ಅವಕಾಶವಾಗಬಹುದು. ತಪ್ಪದೇ ವಿಶ್ವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.